ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಇವತ್ತು ರವಿವಾರ ದಿನಾಂಕ 8/2/2026 ವಿಶಾಲ ಹಿಂದೂ ಸಮ್ಮೇಳನ ಜರುಗಿದೆ. ಪ್ರಾರಂಭದಲ್ಲಿ ನಗರದ ಶಂಕರಾಚಾರ್ಯ ಮಠದಿಂದ ನೇಸರಿ ಗಾರ್ಡನ್ ವರೆಗೆ ಸಾವಿರಾರು ಹಿಂದೂ ಬಾಂಧವರ ಉಪಸ್ಥಿತಿಯಲ್ಲಿ ಶೋಭಾಯಾತ್ರೆ ಜರುಗಿತು. ಬಳಿಕ ವೇದಿಕೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಈ ವೇಳೆ ವೇದಿಕೆ ಮೇಲೆ ಶಂಕರಾಚಾರ್ಯ ಪೀಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ, ಶಂಕರ ಭಾರತಿ ಸ್ವಾಮೀಜಿ, ನಿಡಸೋಶಿ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮೀಜಿ, ದಿಕ್ಸೂಚಿ ಭಾಷಣಕಾರ ಮತ್ತು ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖ ಕಿರಣ ರಾಮ, ಸಂಘ ಪರಿವಾರದ ವಿಜಯ್ ಕುಮಾರ್ ಭಾವೆ ಸೇರಿ ಹಿಂದೂ ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಕಿರಣ ರಾಮ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂಪೂರ್ಣವಾಗಿ ತನ್ನ ದಿಕ್ಕನ್ನ ಬದಲಿಸ್ತಾ ಇರಬೇಕಾದ್ರೆ ಅವತಾರ ಪುರುಷರು ಹುಟ್ಕೊಳ್ತಾನೆ ಹೋದ್ರು. ಆದ್ರೆ ಈ ಬಾರಿ ಒಬ್ಬ ಅವತಾರ ಪುರುಷ ಹುಟ್ಕೊಳ್ಳಿಲ್ಲ, ಬದಲಿಗೆ ಇಡೀ ಸಂಘ ಈ ಹಿಂದೂವಿನ ಬಲವರ್ಧನೆಗೆ ನಿಂತಿದೆ. ಇದು ಒಗ್ಗಟ್ಟನ್ನ ತೋರಿಸುತ್ತೆ ಅಂತ. ಆಗ ಒಬ್ಬ ವ್ಯಕ್ತಿಯಿಂದ ಇಡೀ ಭಾರತ, ಇಡೀ ಧರ್ಮ ಬೆಳಗ್ತಾ ಇತ್ತು. ಆದ್ರೆ ಈಗ ಒಂದು ಸಂಘಟನೆಯೇ ಭಾರತವನ್ನ ಬೆಳಗಲಿಕ್ಕೆ ನಿಂತಿದೆ. ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲಿಲ್ಲ ಅಂತಂದ್ರೆ ಮತ್ತೆ ಭಾರತ ಹಳೆಯ ಯಾವ ಹೀನ ಸ್ಥಿತಿಗೆ ಹೋಗಿತ್ತೋ ಆ ಹೀನ ಸ್ಥಿತಿಗೆ ಮತ್ತೆ ನಾವೇ ತರುವ ಪ್ರಯತ್ನ ಮಾಡ್ತೀವಿ ಅಷ್ಟೇ. ನೆನಪಿರಲಿ, ಆಚಾರ್ಯ ತ್ರಯರಲ್ಲಿ ಅತ್ಯಂತ ಪ್ರಭಾವಿಯಾದ 3 ಜನ ಆಚಾರ್ಯರು ಬರ್ತಾರೆ. ರಾಮಾನುಜಾಚಾರ್ಯರು. ನಾವೇನೀಗ ನಮ್ಮಲ್ಲಿ ಜಾತಿ ಜಗಳಗಳಿತ್ತು, ಜಾತಿಗಳ ಕಿತ್ತಾಟಗಳಿತ್ತು ಅಂತ ಮಾತಾಡ್ತೀವಲ್ಲ, ಆದ್ರೆ ಒಂದು ಘಟನೆ ನೆನಪಿರಲಿ ನಮ್ಗೆ. ಶ್ರೀಮದ್ ರಾಮಾನುಜಾಚಾರ್ಯರು ಮೇಲ್ಕೋಟೆ ಚಲುವನಾರಾಯಣನ ಸನ್ನಿಧಿಯಲ್ಲಿ ರಾಮಪ್ರಿಯ ಅಂತಕ್ಕಂಥ ಒಂದು ಉತ್ಸವ ಮೂರ್ತಿಯನ್ನ ಪೂಜೆ ಮಾಡ್ತಾ ಇರ್ತಾರೆ. ಆಗಿನ ಕಾಲಕ್ಕೆ ದೆಹಲಿ ಸುಲ್ತಾನರು ಬೇಲೂರು, ಹಳೆಬೀಡುಗಳ ಮೇಲೆ ದಾಳಿಯನ್ನು ಮಾಡಿ ಮೇಲುಕೋಟೆಯ ಆ ರಾಮಪ್ರಿಯ ಅಂತಕ್ಕಂತಹ ಒಂದು ಅಪರೂಪದ ಉತ್ಸವ ಮೂರ್ತಿಯನ್ನ ಕದ್ದು ದೆಹಲಿ ಕೊಂಡೊಯ್ತಾರೆ. ಆಗ ರಾಮಾನುಜಾಚಾರ್ಯರು ಆ ಉತ್ಸವ ಮೂರ್ತಿ ಬೇಕು ಅಂತ ಹಠ ಹಿಡಿದು ಮೇಲುಕೋಟೆಯಿಂದ ದೆಹಲಿಯ ತನಕ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣವನ್ನು ಮಾಡಿ ಆ ರಾಮಪ್ರಿಯ ಉತ್ಸವ ಮೂರ್ತಿಯನ್ನ ಆ ದೊರೆಯೊಂದಿಗೆ ಅವರು ವಾದಕ್ಕಿಳಿದು ಅದನ್ನು ಎತ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭಕ್ಕೆ ವೇಲು ನಾಚಿಯಾರ್ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಕೂಡ ಅವ್ರ ಜೊತೆಗೆ ಬರ್ತಾರೆ. ಮುಸಲ್ಮಾನ್ ಒಬ್ಬ ಹೆಣ್ಣು ಮಗಳು. ಇವತ್ತಿಗೂ ಆಕೆಗೆ ಮೇಲ್ಕೋಟೆಯಲ್ಲಿ ಪೂಜೆ ನಡೆಯುತ್ತೆ. ನಮಗೆ ಇವರು ಸಾಮರಸ್ಯದ ಪಾಠವನ್ನು ಹೇಳ್ಕೊಡಕ್ ಬಂದಿದ್ದಾರೆ ಅಂತ. ಪ್ರವೇಶ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ರಾಮಾನುಜಾಚಾರ್ಯ ಹೇಳ್ತಾರೆ, ನೋಡಿ, ನನ್ನನ್ನ ಇಲ್ಲಿಂದ ದೆಹಲಿ ಕರ್ಕೊಂಡು ಹೋದವರು, ಆ ದೆಹಲಿಯಿಂದ ಮತ್ತೆ ಇಲ್ಲಿ ಕರ್ಕೊಂಡು ಬಂದವರು, ಅವರು ಯಾವ ಜಾತಿ, ಯಾವ ಪಂಗಡ, ಯಾವ ಮತ, ಯಾವ ಪಂಥ ಅಂತ ಅವ್ರನ್ನ ಕೇಳಬೇಡಿ. ಅವರೆಲ್ಲರೂ ತಿರುಕುಲತ್ತಾರ್ ಅಂತ ಹೇಳಿದ್ರು. ಅವರು ತಿರುಕುಲತ್ತಾರ್ ಅಂದ್ರೆ ಏನು ಗೊತ್ತೇನು? ಲಕ್ಷ್ಮೀ ಕುಲದವರು ಅವರೆಲ್ಲ. ಹಾಗಾಗಿ ಅವರ ಜಾತಿ, ಮತ, ಪಂಥಗಳ ವಿಚಾರಣೆಯನ್ನ ಮಾಡದೆ ಆ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಯಾವ ಜಾತಿಯ ಹಂಗಿಲ್ಲದೆ ಮೊಟ್ಟ ಮೊದಲ ಬಾರಿಗೆ ಆ ದೇವಸ್ಥಾನದ ಒಳ ಪ್ರವೇಶಕ್ಕೆ ಎಲ್ಲ ಜಾತಿಯರಿಗೂ ಅವಕಾಶ ಮಾಡಿಕೊಟ್ಟು ವರ್ಷಕ್ಕೆ 3 ದಿನಗಳ ಕಾಲ ವೈರುಮುಡಿ ಉತ್ಸವ ಅಂತ ನಡೆಯುತ್ತೆ. ಆ ವೈರುಮುಡಿ ಉತ್ಸವ ನನ್ನನ್ನ ಯಾರು ದೆಹಲಿಗೆ ಕರ್ಕೊಂಡು ಹೋಗಿ ದೆಹಲಿಯಿಂದ ಮತ್ತೆ ವಾಪಸ್ ಇಲ್ಲಿ ಕರ್ಕೊಂಡು ಬಂದ್ರು, ಆ ಇಡೀ ಸಂತಾನಗಳಿಗೆ ಆ 3 ದಿನಗಳ ಉತ್ಸವ ಅರ್ಪಣೆ ಅಂತ ಮೊಟ್ಟ ಮೊದಲ ಬಾರಿಗೆ ಆ ರೀತಿಯ ಸಾಮಾಜಿಕ ಕ್ರಾಂತಿ ಮಾಡೋ ಪ್ರಯತ್ನ ಮಾಡಿದ್ರಲ್ಲ, ಇವರು ಈ ಇತಿಹಾಸವನ್ನು ಮುಚ್ಚಿಟ್ಟು ನಮ್ಮಲ್ಲಿ ಸಾಮರಸ್ಯ ಇಲ್ಲ ಅಂತ ಹೇಳಕ್ ಹೊರಟರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.